ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಶಾಸಕ ಅಶೋಕ್ ಮನುಗುಳಿ ಅವರ ಮನೆತನ ಗೊಲ್ಲರ ಸಮಾಜದ ಜಾಗ ಕಬಳಿಕೆ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ರಮೇಶ್ ಬೋಸ್ನೂರ್ ಅವರು ಮಾಡಿರುವ ಆರೋಪ ಶುದ್ಧ ಸುಳ್ಳು ಎಂದು ಗೊಲ್ಲರ ಸಮಾಜದ ಮುಖಂಡ ರಾಮು ಮುರಟ್ಗಿ ಸುದ್ದಿಗೋಷ್ಠಿ ಮಾಡಿ ಹೇಳಿದರು. ಪದೇ ಪದೇ ಮಾಜಿ ಶಾಸಕ ರಮೇಶ್ ಬೋಸ್ನೂರ್ ಅವರು ಇಲ್ಲ ಸಲ್ಲದ ವಿಷಯವನ್ನು ಕೆದರಿ ಮನಗೂಳಿ ಮನೆತನ ಹಾಗೂ ನಮ್ಮ ಸಮಾಜದ ನಡುವೆ ಇರುವ ಬಾಂಧವ್ಯವನ್ನು ಕೆಡಿಸುವಂತಹ ಹುನ್ನಾರ ನಡೆಸಿದ್ದಾರೆ ಎಂದು ಹೇಳಿದರು. ಮನುಗುಳಿ ಅವರು ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಎಂದು ಹೇಳಿದರು. ಇವತ್ತು ಸನ್ಮಾನ್ಯ ಮಾಜಿ ಶಾಸಕರು ಒಂದು ಸುಳ್ಳು ಆರೋಪ ಮಾಡ್ಯಾರ. ಸುಳ್ಳು ಆರೋಪ ಏನಪ್ಪ ಅಂತಂದರೆ, ನಮ್ಮ ಈ ಗೊಲ್ಲರ ಸಮಾಜದ ಜಾಗವನ್ನು ಮನಗೂಳಿ ಮನೆತನದವರು ಕಬಳಿಕೆ ಮಾಡೋದಂತೆ. ಮನಗೂಳಿ ಮನೆತನದವರು ನಮ್ಮ ಯಾವುದೇ ಜಾಗವನ್ನು ಕಬಳಿಕೆ ಮಾಡಿಲ್ಲ. ಅವರು ಏನು ಕಬಳಿಕೆ ಮಾಡಿದಂಥ ಆರೋಪ ಮಾಡಿದ್ದು ಶುದ್ಧ ಸುಳ್ಳೈತಿ. ನಮ್ಮ ಇಡೀ ಸಮಾಜದ ಪರವಾಗಿ ನಾವೊಬ್ಬ ಸಮಾಜದ ಮುಖಂಡನಾಗಿ ಸಮಾಜದ ಅಭಿವೃದ್ಧಿ ಬಯಸುವ ಒಬ್ಬ ಸೇವಕನಾಗಿ ಅವರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀನಿ. ಇವತ್ತು ಅವರು ಸುಮಾರು ಇದು ಒಂದು 60 ರಿಂದ 70 ವರ್ಷಗಳ ಹಿಂದಿನ ವಿಷಯ ಇದೆ. ಈ ವಿಷಯನ ಪದೇ ಪದೇ ಕೆದಕ್ತಾ ಇರೋದು ವಿಷಾದನೀಯ ಅಂತ ಹೇಳ್ಬೋದು. ಯಾಕಂದರೆ ಅದು ಬಹಳಷ್ಟು ಹಿಂದಿನ ವಿಷಯ ಇತ್ತದು, ಹೌದಾ? ಆ ವಿಷಯನ ಈಗ ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಅದನ್ನು ಪದೇ ಪದೇ ಕೆದಕ್ತಾ ಇದ್ದಾರೆ. ಈ ಥರ ಅವ್ರು ಮಾಡ್ತಿರೋದು ಸರಿ ಅಲ್ಲ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ನಾವು ಅವ್ರಿಗೆ ಯಾವುದೇ ರೀತಿಯಾದ ಮನವಿಯಾಗಿ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಇದು ನಮ್ಮ ಸಮಾಜದ ಜನ ಜಾಗವನ್ನು ಅವ್ರು ಕಬಳಿಕೆ ಮಾಡ್ಯಾರ, ಇದ್ರ ಬಗ್ಗೆ ಧ್ವನಿ ಎತ್ತಿರಿ ಅಂತ ಹೇಳಿಲ್ಲ, ಏನೂ ಹೇಳಿಲ್ಲ. ಸುಮ್ಮನೆ ಅದನ್ನು ಮಾತಾಡ್ತಾ ಇದ್ದಾರೆ. ಅದು ಮಾತಾಡ್ತಾ ಇದಾರೆ ಅಂದರೆ ಏನು ಉದ್ದೇಶ ಅಂತ ಗೊತ್ತಾಗ್ತಿಲ್ಲ ನಮಗೆ. ಮೇ ಬಿ ಅದು ರಾಜಕೀಯ ಉದ್ದೇಶದಿಂದ ಮಾತಾಡ್ತಾ ಇದ್ದಾರೆ ಏನೋ ಅಂತ ಅನಿಸ್ತಾ ಇದೆ ನಮ್ಗೆ. ಇನ್ನು ಅವ್ರು ಹೇಳಿದ್ದಾರೆ, ಇನ್ನು ಈ ಕಡೆ ನಮ್ಮ ರಸ್ತೆ, ಯಾವುದೇ ರೀತಿಯ ರಸ್ತೆ ಸಂಪರ್ಕಗಳಿಲ್ಲ. ರಸ್ತೆ ಸಂಪರ್ಕ ಇಲ್ಲದೆ ಅವರಿಗೆ ಜಾಗನ ವಿಭಜನೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಗೆಲ್ರಿಗೆ ಕಾಣಿಸ್ತಾ ಇದೆ. ಈಗಾಗಲೇ ಈ ಕಡೆ ಮುಖ್ಯ ರಸ್ತೆಗೆ ನಮಗೆ ಸಂಪರ್ಕ ಇದೆ, ಮತ್ತು ಹಿಂದ್ಗಡೆ KBಗೆ ಹೋಗುವ ರಸ್ತೆ ಏನೈತಲ್ಲ, ಆ ರಸ್ತೆಗೆ ನಮಗೆ ಅವರು 15x200 ಜಾಗವನ್ನು ಅವರ ಸಂಸ್ಥೆಗೆ ಸಂಬಂಧಪಟ್ಟಿದ್ದ ಜಾಗವನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಆ ದಿನಮಾನಗಳಲ್ಲಿ ನಮ್ಮ ಹಿರಿಯರು ಸಂಸ್ಥೆಯ ಡೈರೆಕ್ಟರ್ಗಳು ಮತ್ತು ಸದಸ್ಯರ ಜೊತೆ ಮತ್ತು ಇನ್ನಿತರ ಅಧ್ಯಕ್ಷರು ಆ ಸಂಸ್ಥೆ ಸಂಬಂಧಪಟ್ಟ ಎಲ್ಲ ಸದಸ್ಯರ ಜೊತೆ ಮಾತಾಡಿಕೊಂಡಾಗ 15x200 ಜಾಗವನ್ನು ನಮ್ಮ ಸಮಾಜದ ಸಂಪರ್ಕಕ್ಕಾಗಿ ಕೊಟ್ಟಿದ್ದಾರೆ ಜಾಗ. ಇವತ್ತು ಆ ರಸ್ತೆ ಏನಾದ್ರೆ ಅವರು ಈ ರೀತಿ ಹೇಳಿಕೆ ಕೊಡುವುದರಿಂದ ಆ ರಸ್ತೆ ಏನಾದ್ರೆ ಅವರು ಬಂದ್ ಮಾಡಿದ್ರಂದ್ರೆ ಅದಕ್ಕೆ ನೇರ ಹೊಣೆಗಾರರು ಇವತ್ತು ಹೇಳಿಕೆ ಕೊಟ್ಟಿದ್ದಾರಲ್ಲ ಮಾಜಿ ಶಾಸಕರು, ಅವರು ನೇರ ಹೊಣೆ ಆಗ್ತಾರೆ. ಇದನ್ನ ನಮ್ಮ ಇಡೀ ಸಮಾಜ ಖಂಡಿಸ್ತಾ ಇದೆ. ಮತ್ತು ಇದೇ ರೀತಿ ಪದೇ ಪದೇ ಹೇಳಿಕೆ ಕೊಡ್ತಾ ನೀವು ಇದ್ರಂದ್ರೆ ಇಡೀ ಸಮಾಜ ನಿಮ್ಮ ಮನೆ ಮುಂದೆ ಬಂದು ಧರಣಿ ಮಾಡ್ಬೋದು. ಈ ರೀತಿ ನೀವು ಪದೇ ಪದೇ ಮಾತನಾಡಿದ್ರಿ. ಇನ್ನೂ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ ಅವರು. ಏನಪ್ಪ ಅಂತಂದರೆ, ಮನಗೂಳಿ ಮನೆತನ ಮತ್ತು ಗೊಲ್ಲರ ಸಮಾಜಕ್ಕೆ ಒಂದು ಜಾಗದ ತಕರಾರಿದೆ ಅಂತ. ಇವತ್ತು ನಾ ಹೇಳ್ತಾ ಇದ್ದೀನಿ ಬಂಧುಗಳೇ, ಯಾವುದೇ ರೀತಿಯಾದಂಥ ಸಮಾಜದ ತಕರಾರು ಅಥವಾ ತಂಟೆ ಆಗಲಿ ಮನಗೂಳಿ ಮನೆತನಕ್ಕಾಗಲಿ ನಮಗಾಗಿ ಯಾವುದೇ ರೀತಿಯ ತಕರಾರು ತಂಟೆ ಯಾವುದೂ ಇಲ್ಲ. ಅದು ಅವರು ಹೇಳಿದಂಥ ವಿಷಯ ಶುದ್ಧ ಸುಳ್ಳು. ಅದನ್ನು ನಾವು ಇಡೀ ಸಮಾಜದವರಾಗಿ ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ. ಯಾವುದೇ ರೀತಿಯ ತಕರಾರು ತಂಟೆ ಇಲ್ಲ. ಇನ್ನು ನಮಗೆ ಸಾಕಷ್ಟು ಅಭಿವೃದ್ಧಿ ವಿಷಯಗಳನ್ನು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ.